ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ಪುಷ್ಪ 2 ಸಿನಿಮಾ ಹೇಗಿತ್ತು ಎಂಬುದರ ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಪುಷ್ಪ 2 ತೆಲುಗಿನ ಬಿಗ್ಗೆಸ್ಟ್ ಸಿನಿಮಾಗಳಲ್ಲಿ ಒಂದಾದಂಥ ಪುಷ್ಪ 2 ಸಿನಿಮಾ ಇಂದು ತೆರೆಗೆ ಬಂದಿದೆ ಅಂತ ಹೇಳಬಹುದು. ಹಾಗೆ ಸಿನಿಮಾ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪುಷ್ಪ ಭಾಗ 1ರ ಸೀಕ್ವೆಲ್ ಸಿನಿಮಾ ಅಂತ ಹೇಳಬಹುದು. ಹಾಗೆ ಪುಷ್ಪ 2 ಸಿನಿಮಾದ ಕತೆ ಏನೆಂದರೆ, SP ಬನ್ವರ್ ಸಿಂಗ್ ಶೇಖಾವತ್ಗೆ ಪುಷ್ಪರಾಜ್ ರವರು ಸವಾಲು ಹಾಕುವುದರೊಂದಿಗೆ ಮೊದಲ ಭಾಗ ಮುಕ್ತಾಯವಾಗುತ್ತದೆ. ಹಾಗೆ ಪಾರ್ಟ್ 2ನಲ್ಲಿ ರಕ್ತಚಂದನದ ಸ್ಮಗ್ಲಿಂಗ್ ಸಿಂಡಿಕೇಟ್ ಪ್ರೆಸಿಡೆಂಟ್ ಆಗಿ ಪುಷ್ಪರಾಜ್ ಮೆರೆಯೋಕೆ ಶುರು ಮಾಡುತ್ತಾನೆ. ಅವನು ಹಂತ ಹಂತವಾಗಿ ಬೆಳೆದು ಬಹಳ ಶ್ರೀಮಂತನಾಗುತ್ತಾನೆ. ಅವನಿಗಿಂತ ಅವನ ಹಣವೇ ಹೆಚ್ಚು ಮಾತನಾಡುತ್ತದೆ ಅಂತ ನಾವು ಈ ಸಿನಿಮಾದಲ್ಲಿ ನೋಡಬಹುದು. ಒಟ್ಟಾರೆಯಾಗಿ ಕೊನೆಗೆ ಒಂದು ಪೊಲೀಸ್ ಠಾಣೆಯ ಸಿಬ್ಬಂದಿಯನ್ನು ಕೊಂಡುಕೊಂಡು ಶೇಖಾವತ್ಗೆ ತಿರುಗೇಟು ಕೊಡುತ್ತಾನೆ. ಇತ್ತ ಶ್ರೀವಲ್ಲಿ ಜೊತೆ ಸಂಸಾರ ಕೂಡ ಶುರುವಾಗುತ್ತದೆ. ಆಕೆ ಹೇಳಿದ ಸಣ್ಣ ಆಸೆ ಈಡೇರಿಸಲು ಪುಷ್ಪರಾಜ್ ರಾಜ್ಯದ CM ಅನ್ನೇ ಬದಲಿಸುವ ಸಾಹಸಕ್ಕೆ ಕೈ ಹಾಕುತ್ತಾನೆ ಅಂತ ಹೇಳಬಹುದು. ಆದರೆ ಅದಕ್ಕೆ ದೊಡ್ಡ ಮೊತ್ತದ ಹಣ ಬೇಕಾಗುತ್ತದೆ. ಒಂದು ದೊಡ್ಡ ಡೀಲ್ ಮಾಡಿ ಹಣ ಹೊಂದಿಸಲು ಪುಷ್ಪ ಮುಂದಾಗುತ್ತಾನೆ. ಈ ಹಾದಿಯಲ್ಲಿ ಶೇಖಾವತ್ಗೆ ಚಳ್ಳೆಹಣ್ಣು ತಿನ್ನಿಸಿ ಪುಷ್ಪ ಅಸಲು ತಗ್ಗೋದೇ ಇಲ್ಲ ಎಂದು ಡೈಲಾಗ್ ಕೂಡ ಹೊಡೆಯುತ್ತಾನೆ. ಅಲ್ಲಿಗೆ ಮೊದಲಾರ್ಧ ಸಿನಿಮಾ ಮುಕ್ತಾಯಗೊಳ್ಳುತ್ತದೆ. ಹಾಗೆ ದ್ವಿತೀಯಾರ್ಧದಲ್ಲಿ ರಕ್ತಚಂದನದ ಸ್ಮಗ್ಲಿಂಗ್ ಕತೆ ಪಕ್ಕಕ್ಕೆ ಸರಿಯುತ್ತದೆ. ನಂತರ ಪುಷ್ಪರಾಜ್ ಫ್ಯಾಮಿಲಿ ಕತೆ ಮುಂದಕ್ಕೆ ಬರುತ್ತದೆ ಅಂತ ಹೇಳಬಹುದು. ಎಷ್ಟೇ ಹಣ ಸಂಪಾದಿಸಿದರೂ ಪುಷ್ಪರಾಜ್ಗೆ ಮನೆತನದ ಹೆಸರು ಕೂಡ ಸಿಗಲ್ಲ. ಆ ಕೊರಗಿಗೆ ಕಾರಣ ಅವರ ಅಣ್ಣನಾಗಿರುತ್ತಾನೆ. ಅವನು ತನ್ನ ತಮ್ಮ ಅಲ್ಲ ಎನ್ನುತ್ತಿದ್ದ ಅದೇ ಅಣ್ಣನ ಕೊನೆಗೆ ನೀನೇ ನನ್ನ ತಮ್ಮ ಎಂದು ಒಪ್ಪಿಕೊಳ್ಳುವುದರೊಂದಿಗೆ ಪುಷ್ಪ 2 ಕತೆ ಮುಗಿಯುತ್ತದೆ ಅಂತ ಹೇಳಬಹುದು. ಸುಕುಮಾರ್ ರವರ ಹಿಂದಿನ ತಮ್ಮ ಸಿನಿಮಾಗಳಲ್ಲಿ ಕತೆಗೆ ಹೆಚ್ಚು ಒತ್ತು ಕೊಡುತ್ತಿದ್ದರು. ಆದರೆ ಇಲ್ಲಿ ಬರೀ ಪುಷ್ಪರಾಜ್ಗೆ ಬಿಲ್ಡಪ್ ಮಾತ್ರ ಕೊಟ್ಟು ಕತೆಯಲ್ಲಿ ಏನೂ ಇಲ್ಲದ ತರಹ ಮಾಡಿದ್ದಾರೆ ಅಂತ ಹೇಳಬಹುದು. ಅಷ್ಟು ಪಾತ್ರಗಳು ಆತನ ಜಪ ಮಾಡುತ್ತವೆ. ಆದರೆ ಕೊನೆಗೆ ಪೊಲೀಸ್ ಆಫೀಸರ್ ಶೇಖಾವತ್ ಕೂಡ ಜೈಕಾರ ಹಾಕುತ್ತಾನೆ ಅಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಈ ಸಿನಿಮಾದ ಕಥೆಯನ್ನು ಅಲ್ಲು ಅರ್ಜುನ್ ರವರಿಗೆ ಮಾಡಿದಂತೆ ಇದೆ. ಇನ್ನು ಚಿತ್ರದ ಸುದೀರ್ಘ ಕಾಲಾವಧಿ ಕೂಡ ತುಂಬಾನೇ ಮೈನಸ್ ಆಗಿದೆ ಅಂತ ಹೇಳಬಹುದು. ಏಕೆಂದರೆ ಸಿನಿಮಾದ ಕತೆ ಸುಮಾರು ಚಿತ್ರಕಥೆ ಮತ್ತು ಕತೆ ಸುಮಾರು 3.5 ಗಂಟೆ ಇದೆ ಅಂತ ಹೇಳಬಹುದು. ಆದರೆ ಪ್ರೇಕ್ಷಕರಿಗೆ ಈ ಸಿನಿಮಾ ನೋಡಲು ಇರುಸು ಮುರುಸು ಆಗುತ್ತದೆ ಅಂತ ಹೇಳಬಹುದು. ಈ ಸಿನಿಮಾವನ್ನು ನಮ್ಮ ಕನ್ನಡದ ಖ್ಯಾತ ಸಿನಿಮಾವಾದಂಥ KGF ಸಿನಿಮಾ ನೋಡಿ ಮತ್ತಷ್ಟು ಸೀನ್ಗಳನ್ನು ಶೂಟ್ ಮಾಡಿದ್ದಾರೆ ಅಂತಾನು ಕೇಳಿ ಬಂದಿತ್ತು. ಆದರೆ ಈ ಸಿನಿಮಾದಲ್ಲಿ ಅಂಥ ಕತೆ ಕೂಡ ಇಲ್ಲ, ಅಂಥ ಸ್ಟೋರಿ ಕೂಡ ಇಲ್ಲ ಅಂತ ಹೇಳಬಹುದು. ಹಾಗೆ ಈ ಸಿನಿಮಾ ಒಂದು ಸೀರಿಯಲ್ ನೋಡಿದಂತೆ ಆಗುತ್ತದೆ ಅಂತ ಎಲ್ಲ ರಿವ್ಯೂಗಳಲ್ಲಿ ಹಾಗೂ ಪ್ರೇಕ್ಷಕರು ಹೇಳಿದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಕಲಾವಿದರ ಅಭಿನಯಕ್ಕೆ ಬಂದರೆ, ನಟನೆ ವಿಚಾರಕ್ಕೆ ಬಂದರೆ ಅಲ್ಲು ಅರ್ಜುನ್ ರವರು ಇಡೀ ಸಿನಿಮಾ ಆವರಿಸಿಕೊಂಡಿದ್ದಾರೆ. ಆದರೆ ಸಿಂಡಿಕೇಟ್ ಪ್ರೆಸಿಡೆಂಟ್ ಆಗಿ ಇವರು ತುಂಬ ಅಬ್ಬರಿಸಿದ್ದಾರೆ ಅಂತ ಹೇಳಬಹುದು. ಹಾಗೆ ಇನ್ನು ಶ್ರೀವಲ್ಲಿಯಾಗಿ ರಶ್ಮಿಕಾ ಮಂದಣ್ಣಗೆ ಹೆಚ್ಚು ಸ್ಕ್ರೀನ್ ಸ್ಪೇಸ್ ಕೂಡ ಸಿಕ್ಕಿದೆ. ಆದರೆ ಕೆಲವು ಕಡೆ ಆಕೆಯ ಓವರ್ ಆ್ಯಕ್ಟಿಂಗ್ ತುಂಬ ಎನಿಸುತ್ತದೆ. ಆದರೆ ಫಹದ್ ಫಾಸಿಲ್ ನಟನೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳಬಹುದು. ಆದರೆ ಮೊದಲೇ ಹೇಳಿದಂತೆ ಆ ಪಾತ್ರವನ್ನು ಜೋಕರ್ ರೀತಿ ಮಾಡಿದ್ದಾರೆ ಅಂತ ಹೇಳುತ್ತಾರೆ. ಆದರೆ ಶ್ರೀಲೀಲಾರವರ ಬಿಂದಾಸ್ ಆಗಿ ಕುಣಿದು ಪಡ್ಡೆ ಹುಡುಗರ ಹೃದಯಕ್ಕೆ ಕಿಚ್ಚು ಹಚ್ಚಿದ್ದಾರೆ ಅಂತ ಹೇಳಬಹುದು. ಹಾಗೆ ಜಾಲಿ ರೆಡ್ಡಿಯಾಗಿ ನಮ್ಮ ಡಾಲಿ ಧನಂಜಯ್ ಇವರು ಕ್ಲೈಮ್ಯಾಕ್ಸಲ್ಲಿ ಕೆಲ ಸೆಕೆಂಡುಗಳು ಮಾತ್ರ ಕಾಣಿಸಿಕೊಳ್ಳುವುದು ಕನ್ನಡ ಸಿನಿ ರಸಿಕರಿಗೆ ಬೇಸರವಾದಂಥ ಸಂಗತಿಯಾಗಿದೆ ಅಂತ ಹೇಳಬಹುದು. ಹಾಗೆ ತಾಂತ್ರಿಕವಾಗಿ ಸಿನಿಮಾ ಬಹಳ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಹಾಗೆ ಈ ಸಿನಿಮಾ ಸಂಕಲನಕಾರ ನವೀನ್ ನೂಲಿ ಕತ್ತರಿಯನ್ನು ಮತ್ತಷ್ಟು ಹರಿತಗೊಳಿಸಿದ್ದರೆ ಚೆನ್ನಾಗಿರುತ್ತಿತ್ತು ಅಂತ ಹೇಳಬಹುದು. 3 ಗಂಟೆ 22 ನಿಮಿಷ ಸಿನಿಮಾ ನಿಜಕ್ಕೂ ನೋಡುವುದಕ್ಕಂತೂ ಕಷ್ಟಕರವಾಗಿದೆ. ಇನ್ನು ಕೊನೆಗೆ ಒಂದು ಟ್ವಿಸ್ಟನ್ನು ಕೊಡುತ್ತಾರೆ. ಪುಷ್ಪ 3 ಬರುತ್ತದೆ ಎನ್ನುವ ಸಿಳುವು ಕೂಡ ಸಿಕ್ಕಿದೆ. ಆದರೆ ಪುಷ್ಪ 2 ಸಿನಿಮಾವನ್ನೇ ಈ ರೀತಿ ಮಾಡಿದ್ದಾರೆ. ಪುಷ್ಪ 3 ಬೇರೆ ಸಿನಿಮಾವನ್ನು ನಾವು
ನೋಡಬೇಕಂತೆ. ಆದರೆ ಇದರ ಕ್ಲೈಮ್ಯಾಕ್ಸ್ ಅನ್ನು ನೋಡಿದರೆ ಅಲ್ಲು ಅರ್ಜುನ್ ರವರು ಮುಂದಿನ ಭಾಗದಲ್ಲಿ ಇರಲ್ಲ ಎನ್ನುವುದು ತುಂಬ ಚೆನ್ನಾಗಿ ಅರ್ಥವಾಗುತ್ತದೆ. ಆದರೆ ವಿಜಯ್ ದೇವರಕೊಂಡ ಹೀರೋ ಆಗಿ ನಟಿಸೋದು ಬಹುತೇಕ ಖಚಿತ ಎನ್ನುವಂತಾಗಿದೆ. ಇನ್ನು ಕನ್ನಡ ಡಬ್ಬಿಂಗ್ ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರೂ ಕನ್ನಡದಲ್ಲಿಯೇ ಸಿನಿಮಾವನ್ನು ನೋಡಿ ಅಂತ ಹೇಳಬಹುದು. ಹಾಗೆ ವರದರಾಜ್ ರವರು ಕನ್ನಡ ವರ್ಷನ್ ಸಂಭಾಷಣೆ ಸೊಗಸಾಗಿ ಬರೆದಿದ್ದಾರೆ. ಹಾಗೆ ಕನ್ನಡ ಹಾಡುಗಳ ಲಿರಿಕ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು. ಕೊನೆಯದಾಗಿ ಕೆಲ ಸನ್ನಿವೇಶಗಳಲ್ಲಿ ಲಾಜಿಕ್ ಪಕ್ಕಕ್ಕಿಟ್ಟು ನೋಡಿದರೆ ಪುಷ್ಪ 2 ಸಿನಿಮಾ ಒಂದು ಬಾರಿ ನೋಡಬಹುದು. ಅಲ್ಲು ಅರ್ಜುನ್ ರವರ ಅಭಿಮಾನಿಗಳಿಗೆ ಇಷ್ಟವಾಗಬಹುದು. ಆದರೆ ಸಾಮಾನ್ಯ ಪ್ರೇಕ್ಷಕರಿಗೆ ಈ ಸಿನಿಮಾ ಅಷ್ಟು ಹಿಡಿಸುವುದಿಲ್ಲ ಅಂತ ಹೇಳಬಹುದು. ಆದರೆ ಬಹಳ ವರ್ಷಗಳಿಂದ ನಿರೀಕ್ಷೆ ಇಟ್ಟುಕೊಂಡು ಚಿತ್ರಮಂದಿರಕ್ಕೆ ಹೋದರೆ ಈ ಸಿನಿಮಾ ನೋಡಿದರೆ ಒಳ್ಳೆ ಸೀರಿಯಲ್ ಸಿನಿಮಾ ನೋಡಿದಂತೆ ಆಗುತ್ತದೆ ಅಂತ ಹೇಳಬಹುದು. ಆದರೆ ಈ ಸಿನಿಮಾ ನಮ್ಮ ಕನ್ನಡದ KGF 2 ಸಿನಿಮಾ ಮೀರಿಸೋ ರೇಂಜಿಗೆ ಮತ್ತೆ ರೀಶೂಟ್ ಮಾಡಿ ಸಿನಿಮಾ ಮಾಡಿದ್ದಾರೆ. ಆದರೆ ಕಥೆಯಲ್ಲಿ ಯಾವುದೇ ರೀತಿಯ ದಮ್ ಇಲ್ಲದಂತಾಗಿರುವುದರಿಂದ ಸಿನಿಮಾದ ಕತೆ ಡುಮ್ಕಿ ಹೊಡೆದಿದೆ ಅಂತ ಹೇಳಬಹುದು. ಪುಷ್ಪ 2 ಸಿನಿಮಾ ನೋಡಿದವರು ಸಿನಿಮಾ ಹೇಗಿತ್ತೆಂದು ಕಮೆಂಟ್ ಮಾಡಿ. ಇನ್ನಿತರ ಸಿನಿಮಾಗಳ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇನ್ನಷ್ಟು ಸಿನಿಮಾಗಳ ರಿವ್ಯೂ ಹಾಗೂ ಸಿನಿಮಾಯೇತರ ಮಾಹಿತಿಗಳು ನಮ್ಮ ಚಾನಲ್ನಲ್ಲಿ ದೊರಕುತ್ತವೆ.